ನಾಡಿನಲ್ಲಿ ನಿನ್ ಮಾತಾಡುವ ಮನದ ಪ್ರೇಯಸಿ ಹತ್ತಿರುವಾಗ ನೋಡಿ ರಮೇಶ್, ನೀವು ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು ಏನಾದರೂ ಒಂದು ಹೋಲಿಸಿ ಮಾತಾಡ್ತೀರಾ. ಆದ್ರೆ ಈ ವರ್ಷ ನಿಮ್ಮದು ವಿದ್ಯಾಭ್ಯಾಸ ಮುಗಿಯುತ್ತಿದೆ ಅಂದ ಮೇಲೆ ಈ ಬೆಂಗಳೂರು ನಿಮಗೆ ಅಪರೂಪ ಆಗ್ಬೋದಲ್ವಾ? ರಾಧ, ನನ್ನ ಬಗ್ಗೆ ನೀನೇನು ಅನ್ಯತ ತಪ್ಪು ಕಲಿಸ್ಕೊಳ್ಳಲ್ಲ. ನನ್ನ ಓದು ಮುಗಿದರೂ ನನ್ನ ಕಾರ್ಯ ಸಾಧನೆ ಇನ್ನು ಮುಗಿದಿಲ್ಲ. ನಿನ್ನ ಹೋಮನ ಮುಖದಲ್ಲಿ ಒಂದು ತರ ನಿರುತ್ಸಾಹ ಕಂಡು ಬರುತ್ತದೆ. ಏಕೆ ಬೇಜಾರವೇ? ಮಾತಿನಲ್ಲಿ ಮೋಡಿ ಹಾಕಿ ನನ್ನನ್ನು ಸಮ್ಮತಿಸಬೇಡಿ. ನೋಡಿ, ನಾವು ನೋಡುವರು ಎಲ್ಲಿ ಅಂತ ಇಲ್ಲಿವರೆಗೂ ನಮಗೆ ಈ ಘೋರ ಶಿಕ್ಷೆ ನೀವೇ ಹೇಳಿ. ನೋಡುವರ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಗೊತ್ತಾ? ನನಗದು ಚೆನ್ನಾಗಿ ಗೊತ್ತು. ಆದ್ರೆ ನಾನೇನು ಮಾಡಿ ನನ್ನಲ್ಲಿಂದ ಮದುವೆಯಾದ ವಿಷಯ ಒಮ್ಮೆಲೆ ತಿಳಿಸಿದರೆ ಪಾಪ ನನ್ನ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಯಾಕಂದ್ರೆ ನನ್ನ ಅಣ್ಣನ ಹೃದಯ ಹೂವಿನಂಥದ್ದು. ಹೂವಿನಂತ ಹೃದಯದ ಮೇಲೆ ಕಣ್ಣಿನಂತ ಮಾತು ಬಿದ್ದರೆ ಸಹಿಸಿಕೊಳ್ಳೋ ಶಕ್ತಿಯನ್ನು ಇಲ್ಲದಾಗ. ಅಂದ್ರೆ ಏನು? ನನ್ನನ್ನು ಇದೇ ಶಹರದಲ್ಲಿ ಬಿಟ್ಟು ನೀವು ಒಬ್ಬರೇ ಊರಿಗೆ ಹೋಗೋಣ ಅಂದುಕೊಂಡಿದ್ದೀರಾ? ಅದೆಲ್ಲ ಆಗುದಿಲ್ಲ. ನಿಮ್ಮ ಅಣ್ಣ ಹೇಗೆ ಒಳ್ಳೆಯವರು ಅಂತ ಹೇಳ್ತಾ ಇದ್ದೀರಾ. ಇಬ್ಬರು ಕೂಡಿ ಹೋಗೋಣ, ಅದೇನಾಗುತ್ತೋ ಮುಂದೆ ನೋಡೋಣ. ನೋಡೋರಾದ ಯೌವನದ ವ್ಯವಸ್ಥೆಗೆ ನಾವಿಬ್ಬರು ಬಲಿಯಾಗಿ ಬಿಟ್ಟಿದ್ದೇವೆ ಅಂದ ಮೇಲೆ ನಿನಗೇಕ ಭಯ? ನನ್ನ ಜೊತೆ ನೀವಿರುವಾಗ ನನಗೆ ಯಾವ ಭಯವೂ ಇಲ್ಲ. ಅಂದ ಹಾಗೆ ಈ ವರ್ಷ ಕಾಲೇಜ್ ಸ್ಫೋಟದಲ್ಲಿ ಬಂಗಾರ ಪದಕವನ್ನೇ ಗೆದ್ದುಕೊಂಡಿದ್ದೀರಾ. ಇನ್ನು ಊರಿಗೆ ಹೋದ್ಮೇಲೆ ಅದೇನೇನು ಗೆಲ್ತಿರೋ ದೇವರಿಗೆ ಗೊತ್ತು. ಇರಲಿ, ಮುಂದಿನ ನಮ್ಮ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುಂದಿನ ವಿಚಾರವಾದರೂ ಏನು? ರಾಧ, ಮನುಷ್ಯ ಬದುಕಿಕೊಂಡು ಬಾಳಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಮಾನವ ಬಯಸದ ಬೇಕಂದ್ರೆ ಸಿಗುತ್ತದೇನು? ನೌಕರಿಗಾಗಿ ಪ್ರಯತ್ನ ಮಾಡುತ್ತೇನೆ, ಸಿಕ್ಕರೆ ನಮ್ಮ ಪುಣ್ಯ, ಇಲ್ಲವಾದ್ರೆ ನಮ್ಮ ಅಣ್ಣ ಮಾಡಿದ ಭೂಮಿ ಇದೆ, ಅದೇ ನಮ್ಮ ಭಾಗ್ಯ. ಒಂದು ಬಾಳಿ ಬದುಕೋಣ, ಆಯ್ತು? ರಮೇಶ್, ಬೆವರು ಸುರಿಸಿ ದುಡಿಯುವ ರೈತನಿಗೆ ಒಂದೊತ್ತು ಹಿಟ್ಟು ಕೂಡ ಸಿಗುತ್ತಿಲ್ಲ ಅಂದ ಮೇಲೆ ನೀವು ಮತ್ತೆ ಆ ಭೂಮಿ ಮೇಲೆ ಆಸೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ? ರಾಧ, ರೈತ ಇಂದಿಲ್ಲ ನಾಳೆ ಸಿಡಿದರೆ ಸರ್ಕಾರ ಕೆಳಗೆ ಉರುವರಲ್ಲಿ ಸಂದೇಹ ಇಲ್ಲ. ಪಾಪ ವರ್ಷಾನುಗಟ್ಟಲೆ ರೈತರು ಕಷ್ಟಪಟ್ಟ ದುಡಿದ ಬೆಳೆದ ಅವಶ್ಯ ಧಾನ್ಯಗಳಿಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಮಾರ್ಕೆಟಿನಲ್ಲಿ. ಶಹರದಲ್ಲಿ ನೋಡಿದ್ರೆ ದಿನ ದಿನ ಪ್ರತಿಯೊಂದು ಮಾಲಿನ ಬೆಲೆ ಗಗನಕ್ಕೇರುತ್ತಾ ನಡೆಯುತ್ತೆ. ಒಟ್ಟಿನಲ್ಲಿ ಬಡವರೇ ಬಹಳ ಕಷ್ಟವಾಗಿದೆ ನಮ್ಮ ನಾಡಿನಲ್ಲಿ. ನೋಡಿ, ನನಗಂತೂ ಈ ಬೆಂಗಳೂರು ಸುತ್ತಮುತ್ತ ತಿರುಗಿ ತುಂಬಾ ಬೇಜಾರಾಗಿದೆ. 4 ದಿವಸ ಎಲ್ಲಾದ್ರೂ ನನಗೆ ಪಿಕ್ನಿಕ್ ಕರ್ಕೊಂಡು ಹೋಗ್ತೀರಾ? ಸರಿ ಅದ. ಹಾಗಾದ್ರೆ ನಿನಗೆ ಈ ಕನ್ನಡ ನಾಡಿನಲ್ಲಿ ಏನೇನು ನೋಡಬೇಕೆಂಬ ಆಸೆ ಇದೆ? ಸ್ವಲ್ಪ ಬಿಚ್ಚಿ ಹೇಳು. ಶ್ರೀಕೃಷ್ಣ ದೇವ ರಾಯ ಆಳಿ ಹೋದ ಆ ವಿಜಯನಗರ ಸಾಮ್ರಾಜ್ಯದ ಹಂಪಿ, ಅದ್ ನೋಡ್ಬೇಕಂತ ನನಗೆ ತುಂಬಾ ಆಸೆ ಆಗ್ತಿದೆ. ಕರ್ಕೊಂಡು ಹೋಗ್ತೀರಾ? ವೆರಿ ಗುಡ್, ಒಳ್ಳೆಯ ಸ್ಥಳವನ್ನು ಆರಿಸಿಕೊಂಡು ಬಿಟ್ಟಿದ್ಯಾ ನೋಡೋದಕ್ಕೆ. ರಾಧಾ, ಈ ನಮ್ಮ ಭವ್ಯ ಭಾರತದ ನಾಡಿನಲ್ಲಿ ಕಣ್ಮನೇಶ್ವರ ಒಂದೊಂದು ನಗರದಲ್ಲಿ ಅತ್ಯದ್ಭುತ ನೋಡತಕ್ಕಂಥ ಸ್ಥಳಗಳಿವೆ. ಬಾದಾಮಿಯಲ್ಲಿ ಬಾದಾಮಿಯಲ್ಲಿ ಐಹೊಳೆ ಪಟ್ಟಣ ನಾವು ಅಲ್ಲಿಗೆ ಹೋಗಿ ನೋಡಿಕೊಂಡು. ಬೇಲೂರ ಕಲ್ಲಿದ್ದರ ರಮ್ಯ ನೋಟ. ಹಾಗೆ ಹಿಂದೆ ಒಂದೊಂದು ಕಾಲದಲ್ಲಿ ವೈಭವ ಸಾಮ್ರಾಜ್ಯದ ಹಂಪೆ, ಈಗ ಅದೊಂದು ಕನ್ನಡ ನಾಡಿನ ಕುಲಕೋಟಿಯಾಗಿ ಅದು ಒಂದು ಹಾಳು ಹಂಪೆಯಾಗಿ ನೋಡಲು ಬಂದವರ ನಿಜವಿದೆ ನಿಮ್ಮ ಮಾತು. ಇತಿಹಾಸದಲ್ಲಿ ಅದೊಂದು ಹಾಳು ಹಂಪೆ ಐತಿಹಾಸಿಕ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ವಿರೂಪಾಕ್ಷ ದೇವರ ಗುಡಿ ಅದೊಂದು ಆ ರೀತಿ ದೇವರಾಗಿದೆ. ಅದು ನಮ್ಮ ಇತಿಹಾಸದಲ್ಲೇ ಬರೆದಿಟ್ಟಿದ್ದಾರೆ ಅಲ್ವೇ? ಸರಿ ರಾಧ, ಹಾಗಾದ್ರೆ ನಿನಗೆ ಈ ಕನ್ನಡ ನಾಡಿನಲ್ಲಿ ಏನೇನು ನೋಡಬೇಕೆಂಬ ಆಸೆ? ಸ್ವಲ್ಪ ಬಿಚ್ಚಿ ಹೇಳು. ಈ ಹಾಳು ಹಂಪೆ ವಿಷಯದಲ್ಲಿ ನಾವು ಮೈಮರೆತಿರ್ತೀವಿ. ನಿನಗೆ ಆ ಸ್ಥಳವನ್ನೇ ನೋಡಲು ಬೇಕೆಂಬ ಆಸೆ ಇದ್ರಿ ನಾಳೆ ನಮ್ಮೂರಿಗೆ ಪ್ರಯಾಣ ಬೆಳೆಸೋಣ. ಅಲ್ಲಿಂದ ಹಂಪಿಗೆ ಹೋಗಿ ಸುತ್ತಾಡಿ ನೋಡಿಕೊಂಡು ಬರೋಣ. ನಿಮ್ಮಿಷ್ಟವೇ ನನ್ನಿಷ್ಟ. ಬಂದು ಬಹಳ ಹೊತ್ತಾಯ್ತು, ಹೊರಡೋಣವೇ? ರಾಧಾ, ಈ ಬೃಂದಾವನದಲ್ಲಿ ನಾವಿಬ್ಬರು ಬಂದಾಗಿನಿಂದ ಬರೀ ಹಾಳು ಹಂಪೆ ವಿಷಯದ ಬಗ್ಗೆ ಮಾತನಾಡ್ತಾ ಸುಮ್ಮನೆ ನಿಲ್ಲಿಸಿಬಿಟ್ಟಿಯಲ್ಲ. ಬಂದ ವಿಷಯದ ಬಗ್ಗೆ ಸ್ವಲ್ಪ ಮೈಮರೆಸಬಾರದೆ? ಹೌದಾ? ಹಾಗಾದ್ರೆ ಬನ್ನಿ, ಪ್ರೇಮ ಪಯಣದ ಕಡೆ ಸಾಗೋಣ. ಯಾಕಂದ್ರೆ ನೀವು ನನ್ನ ಮನಸ್ಸಿಗೆದ್ದ ಮಹಾಧೀರರಲ್ಲವೇ? ರಾಧಾ, ನಮ್ಮಿಬ್ಬರ ಬಾಳ ಬಂಧನ ಆ ದೈವ ಸಂಕಲ್ಪ ಕುಡಿತೆ. ಅಂತೆ ಆ ದೇವರು ನಮ್ಮಿಬ್ಬರನ್ನು ಹೊಂದಿಗುಡಿಸಿದ್ದಾನೆ. ಎಲ್ಲಿ ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡು.
ಬೆಳ್ಳಿಗೆ ನೀನಾದ ಕಾರಣಕ್ಕೆ Man proposes, but God disposes. कभी बातना Life is a game, play. Life is a love, enjoy. कभी काली बातना चले, कभी काली बातना चले, तू बाल बहूंगे, नीला जुबानी, तू बाल बहूंगे, नीला जुबानी. ಅವನು ಓದಿ ವಿದ್ಯಾವಂತನಾಗಿ ಮನೆಗೆ ಮರ್ಯಾದೆ ತರುವ ತಿಲಕವಾಗುತ್ತಾನೆಂದು ನಾನು ಭಾವಿಸಿದ್ದೇನೆ. ಆದರೆ ಅವನು ಶಹರದಲ್ಲಿ ಪ್ರೇಮ ಎಂಬ ಬಲೆಯಲ್ಲಿ ಬಿದ್ದು ಮಡದಿ ಸಂಗಡ ಮನೆಗೆ ಆಗಮಿಸಿ ಬಿಟ್ಟಿದ್ದಾನೆ. ಈಗಿನ ಕಾಲದ ಯುವಕರು ಶಹರ ಸೇರಿದರೆ ಸಾಕು ಮನೆಯನ್ನೇ ಸೂರಿ ಮಾಡಿಬಿಡುವ ಮಹಾರಾಕ್ಷಸರಾಗಿ ಬಿಡುತ್ತಾರೆ. ಅಂತೂ ಇದೊಂದು ಮಹತ್ವದ ದೃಶ್ಯವನ್ನೇ ನಾ ಕಾಣುತ್ತಿದ್ದೇನಲ್ಲ. ಎಷ್ಟು ಆನಂದದಿಂದ ಅಲಿಯುತ್ತಾ ಬರುತ್ತಿದ್ದಾರೆ ಆ ಪ್ರೇಮಿಗಳು. ಇದೇನು ಶಿವಣ್ಣನ ತಂಗಿ ಜ್ಯೋತಿ ಇಷ್ಟು ಮುಂದುವರಿವಳೆಂದು ನಾನು ಭಾವಿಸಿದ್ದೇನೆ.
ಈ ವಿಷಯ ಶಿವಣ್ಣನಿಗೆ ತಿಳಿಸಿ ಅವರಿಬ್ಬರ ಮದುವೆಯಾಗದಂತೆ ಮಾಡುತ್ತೇನೆ.